Hey, hi, good evening. ವೆಲ್ಕಮ್ ಟು ಅವರ್ ಚಾನಲ್ ಮಾರ್ಕೆಟ್ ಮತ್ತು ಬೈ ಕನ್ನಡತಿ. ನಾನು ನಿಮ್ಮ ಆಶಿಕಾ. ಬನ್ನಿ ಈ ದಿನದ ಮಾರ್ಕೆಟ್ ಅಪ್ಡೇಟ್ಸ್ಗಳನ್ನ ತಿಳ್ಕೊಳ್ತಾ ಹೋಗೋಣ. ಇವತ್ತು ನಿಫ್ಟಿ ಬಂದು 45 ಪಾಯಿಂಟ್ಸ್ ಕರೆಕ್ಟಾಗಿ 24,579ಗೆ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ ಬಂದು 206 ಪಾಯಿಂಟ್ಸ್ ಕರೆಕ್ಟಾಗಿ 80,157ಗೆ ಕ್ಲೋಸ್ ಆಗಿದೆ. ಹಾಗೆ ಬ್ಯಾಂಕ್ ನಿಫ್ಟಿ ಬಂದು 341 ಪಾಯಿಂಟ್ಸ್ ಕರೆಕ್ಟಾಗಿ 53,661ಗೆ ಕ್ಲೋಸ್ ಆಗಿದೆ. ಇವತ್ತಿನ ಟಾಪ್ ಪರ್ಫಾರ್ಮರ್ನ ನೋಡಿದರೆ ಪವರ್ ಗ್ರಿಡ್ ಬಂದು 2.45% ಜಾಸ್ತಿ ಆಗಿದೆ. ಮತ್ತು ಟಾಪ್ ಲೂಸರ್ಸ್ ಬಂದು M&M 2.44% ಕರೆಕ್ಟ್ ಆಗಿದೆ. ಇವತ್ತಿನ ಗೋಲ್ಡ್ ರೇಟ್ ಬಂದು 10,609 ರುಪೀಸ್ ಇದೆ. ಹಾಗೆ ಸಿಲ್ವರ್ ರೇಟ್ ಬಂದು 1,360 ರುಪೀಸ್ ಇದೆ. ಹಾಗೆ USD INR ನೋಡಿದರೆ ನಮಗೆ 88.20 ಇದೆ. ಇವಾಗ ಸೆಕ್ಟಾರ್ ವೈಸ್ ಪರ್ಫಾರ್ಮೆನ್ಸ್ನ ನೋಡಿದರೆ ಆಟೋಮೊಬೈಲ್ ಸೆಕ್ಟರ್ ಟಾಪ್ ಗೇನರ್ಸ್ ಅಲ್ಲಿ ಕಂಡುಬಂದಿದೆ. ಇದು ಟಾಪಲ್ಲಿರೋದಕ್ಕೆ 3 ಕಾರಣಗಳಿದೆ. ಅದೇನಂದರೆ, ಮೊದಲನೇದಾಗಿ ಸ್ಟ್ರಾಂಗ್ ಮಂತ್ಲಿ ಸೇಲ್ಸ್ ನಂಬರ್, ಅಂದರೆ ವೆಹಿಕಲ್ಸ್ ಅಲ್ಲಿ 2 ವೀಲರ್ಸ್ 4 ವೀಲರ್ಸ್ ಡಿಮ್ಯಾಂಡ್ ಜಾಸ್ತಿ ಆಗಿ ಸೇಲ್ಸ್ ನಂಬರ್ ಕೂಡ ಜಾಸ್ತಿ ಆಗಿದೆ. ನೆಕ್ಸ್ಟ್ ಬಂದು ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ದ ಅಪ್ಕಮಿಂಗ್ GST ಕೌನ್ಸಿಲ್ ಮೀಟಿಂಗ್, ಅಂದರೆ ಸೆಪ್ಟೆಂಬರ್ 3rd and 4th ಅಲ್ಲಿ ನಡೀತಾ ಇರೋ GST ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಹೈಬ್ರಿಡ್ ಕಾರ್ಗಳ ಮೇಲೆ ಟ್ಯಾಕ್ಸ್ ಕಡಿಮೆ ಮಾಡೋ ಎಕ್ಸ್ಪೆಕ್ಟೇಷನ್ ಇನ್ವೆಸ್ಟರ್ಸ್ಗಳಿಗಿದೆ. ಇದು ಒಂದು ಮುಖ್ಯ ಕಾರಣ ಅಂತಾನೆ ಹೇಳ್ಬೋದು ಆಟೋಮೊಬೈಲ್ ಟಾಪ್ ಗೇನರ್ಸ್ ಲಿಸ್ಟ್ ಅಲ್ಲಿ ಬರೋದಕ್ಕೆ. ಮೂರನೇದಾಗಿ ಟೆಕ್ನಿಕಲ್ ಸ್ಟ್ರೆಂತ್, ಅಂದರೆ ಮೋಸ್ಟ್ ಆಫ್ ದ ಆಟೋ ಸ್ಟಾಕ್ಸ್ ಟ್ರೇಡಿಂಗ್ ಅಲ್ಲಿ 50 ಡೇಸ್ ಮತ್ತು 200 ಡೇಸ್ ಮೂವಿಂಗ್ ಆವರೇಜ್ ಮೇಲೆ ಟ್ರೇಡ್ ಆಗ್ತಿದೆ. ಸೊ ಇದರಿಂದ ಈ ಸೆಕ್ಟಾರ್ ಮೇಲೆ ಮಾರ್ಕೆಟ್ಗೆ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಮತ್ತು ಮೊಮೆಂಟಮ್ ಬಂದಿದೆ. ಅದಕ್ಕೆ ನಮ್ಗೆ ಇವತ್ತು ನಿಫ್ಟಿ ಆಟೋ ಇಂಡೆಕ್ಸ್ ಟಾಪ್ ಪರ್ಫಾರ್ಮಿಂಗ್ ಸೆಕ್ಟರ್ ಆಗಿದೆ. UPL ಕಂಪನಿ ಬಗ್ಗೆ ಒಂದು ಪಾಸಿಟಿವ್ ನ್ಯೂಸ್ ಇದೆ. ಅದೇನಂದರೆ, UPL ಥೈಲ್ಯಾಂಡ್ ಅಲ್ಲಿರೋ ಗ್ರೂ ಕೆಮಿಕಲ್ ಕಂಪನಿಯಲ್ಲಿ 48% ಸ್ಟಾಕ್ನ ಅಕ್ವೈರ್ ಮಾಡ್ತಿದೆ. ಈ ಡೀಲ್ನಿಂದ ಕಂಪನಿಗೆ ಥೈಲ್ಯಾಂಡ್ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾ ಬಿಸ್ನೆಸ್ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ. ಇದನ್ನು ಸ್ಟ್ರಾಟಜಿಕ್ ಮೂವ್ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ UPL ಕಂಪನಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಅವ್ರ ಪ್ರೆಸೆನ್ಸ್ನ ಎಕ್ಸ್ಪ್ಯಾಂಡ್ ಮಾಡ್ತಿದೆ, ಎಸ್ಪೆಷಲಿ ಇನ್ ಆಗ್ರೋಕೆಮಿಕಲ್ ಆ್ಯಂಡ್ ಸ್ಪೆಷಾಲಿಟಿ ಕೆಮಿಕಲ್ ಸೆಗ್ಮೆಂಟನ್ನು. ನಾವಿವಾಗ ಶುಗರ್ ಸೆಕ್ಟರ್ ಬಗ್ಗೆ ಬಂದಿರೋ ಅಪ್ಡೇಟ್ನ ನೋಡೋಣ. ಗೌರ್ಮೆಂಟ್ ಇವತ್ತು ನಮಗೆ ಒಂದು ನೋಟಿಫಿಕೇಶನ್ನ ರಿಲೀಸ್ ಮಾಡಿದೆ. ಅದರಲ್ಲಿ 2025-26 ಸೀಸನಲ್ಲಿ ಶುಗರ್ ಕೇನ್ ಜ್ಯೂಸ್ ಆಗಿರ್ಬೋದು, ಸಿರಪ್ ಆಗಿರ್ಬೋದು, ಮತ್ತು ಎಲ್ಲ ಥರದ ಮೊಲಾಸಿಸ್ಗಳಿಂದ ಎಥನಾಲ್ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವುದೇ ಥರದ ರೆಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಹೇಳಿದೆ. ಈ ಎಥನಾಲ್ ಸಪ್ಲೈ ಈ ಇಯರ್ನ November 1st ಸ್ಟಾರ್ಟ್ ಆಗುತ್ತೆ. ಶುಗರ್ ಡೈವರ್ಷನ್ ಟು ಎಥನಾಲ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಡೊಮೆಸ್ಟಿಕ್ ಶುಗರ್ ಅವೈಲಬಿಲಿಟಿಗೆ ಯಾವುದೇ ಥರದ ಅಫೆಕ್ಟ್ ಆಗಬಾರ್ದು ಅಂತ ಗೌರ್ಮೆಂಟ್ ಟೈಮ್ ಟು ಟೈಮ್ ಎಥನಾಲ್ ಪ್ರೊಡಕ್ಷನ್ನ ರಿವ್ಯೂ ಮಾಡುತ್ತೆ. ಗೌರ್ಮೆಂಟಿಂದ ಬಂದಿರೋ ಈ ಡಿಸಿಷನ್ ಎಥನಾಲ್ ಬಿಸ್ನೆಸ್ ಲೈನಲ್ಲಿರೋ ಶುಗರ್ ಕಂಪನಿಗೆ ದೊಡ್ಡ ಬೂಸ್ಟ್ ಅಂತಲೇ ನಾವು ಹೇಳ್ಬೋದು. ಅಕಾರ್ಡಿಂಗ್ ಟು ISMA, ಇಂಡಿಯನ್ ಶುಗರ್ ಮಿಲ್ ಅಸೋಸಿಯೇಷನ್, ಲಾಸ್ಟ್ ಇಯರ್ ಶುಗರ್ ಪ್ರೊಡಕ್ಷನ್ 295 ಲ್ಯಾಕ್ ಟನ್ಸ್ ಇತ್ತು. ಬಿಕಾಸ್ ಆಫ್ ದಿಸ್ ಮೂವ್ ಈ ಇಯರ್ ಪ್ರೊಡಕ್ಷನ್ 18% ಜಾಸ್ತಿ ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ರಫ್ಲಿ ಅರೌಂಡ್ 349 ಲ್ಯಾಕ್ಸ್ ಟನ್ಸ್ ಪ್ರೊಡಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮುಂದೆ ನೋಡಿದರೆ ಮಾರ್ಕೆಟಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದ್ದರೂ ಕೆಲವು ಕಂಪನಿಗಳಲ್ಲಿ ಪ್ರೊಮೋಟರ್ಸ್ ಅವ್ರ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೋತಾನೆ ಇದ್ದಾರೆ. ಇದು ನಾವು ಹೆಂಗೆ ನೋಡ್ಬೋದು ಅಂದರೆ, ಶಾರ್ಟ್ ಟರ್ಮಲ್ಲಿ ಮಾರ್ಕೆಟಲ್ಲಿ ನಾಯ್ಸ್ ಇರ್ಬೋದು, ಶೇರ್ ವ್ಯಾಲ್ಯೂಸ್ ಕಮ್ಮಿ ಆಗ್ಬೋದು, ಆದರೂ ಪ್ರೊಮೋಟರ್ಸ್ ಅವ್ರ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೋತಿದ್ದಾರೆ. ಅಂದರೆ ಅವ್ರಿಗೆ ಆ ಕಂಪನಿ ಮೇಲಿರೋ ಲಾಂಗ್ ಟರ್ಮ್ ಕಾನ್ಫಿಡೆನ್ಸ್ನ ತೋರಿಸುತ್ತೆ. ಹಾಗೆ ಪ್ರಮೋಟರ್ ಸ್ಟೇಕ್ನ ರಿಡ್ಯೂಸ್ ಮಾಡ್ಕೋತಿದ್ದಾರೆ ಅಂದರೆ ನಾವು ಅದನ್ನು ಕಾನ್ಷಿಯಸ್ ಸಿಗ್ನಲ್ ಆರ್ ಪ್ರಾಫಿಟ್ ಬುಕ್ಕಿಂಗ್ ಅಂತ ಅನ್ಕೋಬಹುದು. ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ಪಿಕ್ಚರಲ್ಲಿ ನೀವು ನೋಡಿದರೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. UPI ಒಂದು ಹೊಸ ಮೈಲ್ ಸ್ಟೋನ್ನೇ ಅಚೀವ್ ಮಾಡಿದೆ. ಅದೇನಂದರೆ 1 ಮಂತಲ್ಲಿ 20 ಬಿಲಿಯನ್ ಟ್ರಾನ್ಸಾಕ್ಷನ್ನ ಕ್ರಾಸ್ ಮಾಡಿದೆ. ಇಂಡಿಯಾ ಸ್ಟ್ರಾಂಗ್ ಪೊಸಿಷನ್ ಇನ್ ಡಿಜಿಟಲ್ ಪೇಮೆಂಟ್ ಅಂತಾನೆ ನಾವು ಹೇಳ್ಬೋದು. CMSA ಕಡೆಯಿಂದ ಕ್ವಿಕ್ ಕಾಮರ್ಸ್ ಸೆಕ್ಟರ್ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಅದೇನಂದರೆ, ಲೇಟೆಸ್ಟ್ ಪರ್ಫಾರ್ಮೆನ್ಸ್ ಅಲ್ಲಿ ಕೀ ಪ್ಲೇಯರ್ಸ್ ಆಗಿರುವಂಥ ಬ್ಲಿಂಕಿಟ್, ಸ್ವಿಗ್ಗಿ ಮತ್ತು ಝೆಪ್ಟೋನ ಕಂಪೇರ್ ಮಾಡಿ ಆ ಸ್ಟಾಕ್ ಮೇಲೆ ಇರೋ ಅವ್ರ ಕನ್ವಿಕ್ಷನ್ನ ಹೇಳಿದ್ದಾರೆ. ಅವ್ರ ಪ್ರಕಾರ ಬ್ಲಿಂಕಿಟ್ ಫಾಸ್ಟ್ ಆಗಿ ಹೊಸ ಸ್ಟೋರ್ಸ್ನ ಓಪನ್ ಮಾಡ್ತಿದೆ. ಬಟ್ ಸ್ವಿಗ್ಗಿ ಮತ್ತು ಝೆಪ್ಟೋದವರು ಅವ್ರ ಪೊಸಿಷನ್ನ ಕನ್ಸಾಲಿಡೇಟ್ ಮಾಡ್ಕೋತಿದ್ದಾರೆ ಅಷ್ಟೇ. ಆದರೂ ಎಲ್ಲ ಪ್ಲೇಯರ್ಸ್ಗೆ ಪ್ರಾಫಿಟಬಿಲಿಟಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ದಾರೆ, ಎಸ್ಪೆಷಲಿ ಸ್ವಿಗ್ಗಿ ಮತ್ತು ಝೆಪ್ಟೋ. ಯಾಕಂದರೆ ಅವ್ರ ಕ್ಯಾಶ್ ಫರ್ನ್ ಕಡಿಮೆ ಆಗ್ತಿದೆ ಮತ್ತು ಕಾಂಪಿಟೇಷನ್ ಕೂಡ ಸ್ವಲ್ಪ ಅವ್ರಿಗೆ ಕಮ್ಮಿನೇ ಇದೆ. ಟೇಕಿಂಗ್ ದೀಸ್ ಪಾಯಿಂಟ್ಸ್ ಇನ್ ಟು ಕನ್ಸಿಡರೇಷನ್, CLSA ಅವರು ಎಟರ್ನಲ್ ಮತ್ತು ಸ್ವಿಗ್ಗಿ ಅವ್ರ ಮೇಲೆ ಇರೋ ಅವರ ಹೈ ಕನ್ವಿಕ್ಷನ್ನ ಹೇಳಿದ್ದಾರೆ.
ATMA ಅಥವಾ ಆಟೋಮೋಟಿವ್ ಟೈರ್ ಮ್ಯಾನುಫ್ಯಾಕ್ಚರರ್ ಅಸೋಸಿಯೇಷನ್ ಅವರು ಗೌರ್ಮೆಂಟ್ ಹತ್ರ GSTನ 28% ಇಂದ 5%ಗೆ ಕಮ್ಮಿ ಮಾಡಿ ಅಂತ ಅಪೀಲ್ ಮಾಡಿದ್ದಾರೆ. ಇದು ಅಪ್ರೂವ್ ಆದರೆ ಟೈರ್ ಸ್ಟಾಕ್ಸ್ಗೆ ಒಂದು ದೊಡ್ಡ ಪಾಸಿಟಿವ್ ನ್ಯೂಸ್ ಅಂತಲೇ ನಾವು ಹೇಳ್ಬೋದು. ಅದಕ್ಕೆ ಇವತ್ತು ನೋಡಿದರೆ ನಾವು ಟೈರ್ ಸ್ಟಾಕ್ಸ್ ಲೈಕ್ MRF, JK, Fiat ಮೋರ್ ದೆನ್ 5% ಅಪ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಎಲ್ಲ ಟೈರ್ ಸ್ಟಾಕ್ಸ್ ಹೇಗೆ ರಿಯಾಕ್ಟ್ ಆಗಿದೆ ಅಂತ. ಇವಾಗ ನೀವು ಸ್ಕ್ರೀನಲ್ಲಿ ನೋಡಿದ್ರೆ MRF ಬಂದು 6.25% ಜಾಸ್ತಿ ಆಗಿದೆ. ಹಾಗೆ ಅಪೋಲೋ ಟೈರ್ಸ್ ಬಂದು 4.32% ಜಾಸ್ತಿ ಆಗಿದೆ. Fiat ಬಂದು 5.39% ಜಾಸ್ತಿ ಆಗಿದೆ. ಹಾಗೆ JK ಟೈರ್ಸ್ ಬಂದು 6.03% ಜಾಸ್ತಿ ಆಗಿದೆ. ಸೆಮಿಕಾನ್ ಇಂಡಿಯಾ 2025 PM ನರೇಂದ್ರ ಮೋದಿ ಅವರು ಇವತ್ತು ಬೆಳಗ್ಗೆ 10 o'clockಗೆ ಇಂಡಿಯಾಸ್ ಬಿಗ್ಗೆಸ್ಟ್ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ ಶೋನ ನ್ಯೂಡೆಲ್ಲಿ ಯಶೋಭೂಮಿಯಲ್ಲಿ ಇನಾಗ್ರೇಟ್ ಮಾಡಿದ್ರು. ಈ ಇವೆಂಟ್ ಸೆಪ್ಟೆಂಬರ್ 2 ಇಂದ ಸೆಪ್ಟೆಂಬರ್ 4 ವರೆಗೂ ನಡೆಯುತ್ತೆ. ಕೆಲವು ದಿನಗಳ ಹಿಂದೆ ಅಷ್ಟೇ ಅಂದರೆ August 28 CG ಸೆಮಿ ಗುಜರಾತ್ನಲ್ಲಿ ಇಂಡಿಯಾಸ್ ಫಸ್ಟ್ OSCT ಪೈಲಟ್ ಲೈನ್ ಲಾಂಚ್ ಮಾಡಿದ್ರು. ಇದು ಇಂಡಿಯಾ ಫಸ್ಟ್ ಮೇಡ್ ಇನ್ ಇಂಡಿಯಾ ಚಿಪ್ ಆಗಿತ್ತು. ಇದರಿಂದ ಇಂಡಿಯಾ ಸೆಮಿಕಂಡಕ್ಟರ್ ಮಾರ್ಕೆಟ್ ಬೂಮಿಂಗಲ್ಲಿದೆ. ಬೈ 2030 $100 billion ಇಂದ $110 billion ರೀಚ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ವಿತ್ 76,000 crores ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ಗೆ, ಡಿಸೈನ್ ಮತ್ತು ಟ್ಯಾಲೆಂಟ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಇಂಡಿಯಾ ಟೆಕ್ ಸೆಕ್ಟರ್ನಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್ನೇ ಮಾಡಿದೆ. ಅದೇನೆಂದರೆ ವಿಕ್ರಮ್ 32-bit ಪ್ರಾಸೆಸರ್ ಇಂಡಿಯಾದಲ್ಲೇ ಮೊದಲ ಮೇಡ್ ಇನ್ ಇಂಡಿಯಾ 32-bit ಮೈಕ್ರೋ ಪ್ರೊಸೆಸರ್ ಆಗಿದೆ. ಈ ಚಿಪ್ ಹಾರ್ಶ್ ಎನ್ವಿರಾನ್ಮೆಂಟಲ್ ಕಂಡೀಷನಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ಕ್ವಾಲಿಫೈ ಆಗಿದೆ. ಇನ್ನು 2-3 ಮಂತ್ಸಲ್ಲಿ ಇನ್ನೂ 2 ಪ್ಲ್ಯಾನ್ಸ್ ಅವರು ಚಿಪ್ಸ್ನ ರಿಲೀಸ್ ಮಾಡೋಕ್ಕೆ ಸಿದ್ಧವಾಗ್ತಿದ್ದಾರೆ. ಈ ಅನ್ಸರ್ಟನ್ ಗ್ಲೋಬಲ್ ಟೈಮ್ಸಲ್ಲಿ ಇಂಡಿಯಾ ಲೈಟ್ ಹೌಸ್ ಆಗಿ ಸ್ಟೆಬಿಲಿಟಿ ಮತ್ತು ಗ್ರೋತ್ನ ತೋರಿಸ್ತಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. Don't forget to hit the bell icon for daily market updates. Signing off, ನಾನು ನಿಮ್ಮ ಆಶಿಕಾ.